हाय स्नेहितरे, वेलकम बैक टू माय चैनल शोभा गार्डनिंग। हाय दोस्तों, सबको नमस्कार। सब कैसे हैं? सब अच्छी होंगी है ना। एल्लरिकु वनक्कम। एल्लरू नल्ला इरुक्कींगला? अंदरिकी नमस्ते अंडी। अंदरू एला उन्नारू स्नेहितरे? बन्नी नावु विडियोगे होगोण। याकंद्रे नानु मोदलೇ ಹೇಳ್ದಂಗೆ ಎಲ್ಲ ನಮಗೆ ಸಪೋರ್ಟಿವ್ ಆಗಿದ್ದಾರೆ। ಒಬ್ರಿಗೊಬ್ರು ಯೂಟ್ಯೂಬ್ ಅಂದರೆ ಒಂದೇ ಫ್ಯಾಮಿಲಿ ಅಂತ ಹೇಳಿದ್ದೀನಿ। ಆದ್ದರಿಂದ ಎಲ್ಲರೂ ಸ್ವಲ್ಪ ಎಲ್ಲ ಲ್ಯಾಂಗ್ವೇಜಲ್ಲಿ ಕಲ್ತ್ಕೊಳ್ಳಿ ಸ್ನೇಹಿತರೆ। ಇವತ್ತು ನಾನು ಯಾವ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಫ್ಯಾನ್ ಸ್ನೇಹಿತರೆ, ಫ್ಯಾನ್ ಕವರ್ ಬರುತ್ತಲ್ಲ ನೋಡಿ, ಇದು ನೀವು ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು ಸ್ನೇಹಿತರೆ। ಇದರಲ್ಲಿ ತುಂಬ ವಿಡಿಯೋಗಳು ನೀವು ನೋಡಿರ್ಬೋದು, ಏನಂದರೆ ಇದು ಯಾವ ಥರ ಯೂಸ್ ಮಾಡ್ಬೋದು ಅಂತ ಕೂಡ ಒಬ್ಬರು ವಿಡಿಯೋ ಮಾಡಿರ್ತಾರೆ ಸ್ನೇಹಿತರೆ। ನೋಡಿ, ಈ ಥರ ಇಟ್ಟು ಇದರಲ್ಲಿ ನೀವು ಒಂದು 5-6 ಪ್ಲ್ಯಾಂಟ್ನ ಇಟ್ಕೊಂಡು ಹ್ಯಾಂಗಿಂಗ್ ಥರ ಕೂಡ ಮಾಡ್ಕೊಬೋದು। ಎಲ್ಲಾದರೂ ನೀವು ಬಾಲ್ಕನಿ ಎಲ್ಲಾದರೂ ಹ್ಯಾಂಗಿಂಗ್ ಥರ ಕೂಡ ಮಾಡ್ಕೊಬೋದು ಸ್ನೇಹಿತರೆ। ನೋಡಿ, ಈ ಥರ ಕೂಡ ನೀವು ಮಾಡ್ಬೋದು। ಇಲ್ಲದಿದ್ದರೆ ಇದು ತರಕಾರಿಗಳು ಎಲ್ಲಾದರೂ ಮಾಡಿ ಮೇಲೆ ಇಟ್ಕೊಂಡು ತರಕಾರಿ ಒಣಗಿಸ್ಕೊಳಕ್ಕೆ ಕೂಡ ಯೂಸ್ ಮಾಡ್ಬೋದು। ಇಲ್ಲದಿದ್ದರೆ ಇದು ಯಾವ ಥರ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ। ಫ್ಯಾನ್ ಇದು ಬಿಸಾಕಬೇಡಿ, ವೇಸ್ಟ್ ಇದರಲ್ಲಿ ಒಬ್ಬೊಬ್ಬರು ಸ್ಕ್ರಾಪ್ಗಳು ಹಾಕ್ಬಿಡ್ತಾರೆ, ಒಬ್ಬೊಬ್ಬರು ಈ ಥರ ಯೂಸ್ ಮಾಡ್ತಾರೆ। ಇದು ಯಾವ ಥರ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು। ನೋಡಿ, ಇದು ಮೇಲೆ ಇಟ್ಟು ಇದೇ ಥರ ಇನ್ನೊಂದು ಕೆಳಗಡೆ ಸ್ಟ್ಯಾಂಡ್ ಥರ ಮಾಡೋರು ಕೂಡ ಮಾಡ್ತಾರೆ। ಮೇಲೆ ಟೊಮೊಟೊ, ಕೆಳಗಡೆ ಈರುಳ್ಳಿ, ಬೆಳ್ಳುಳ್ಳಿ ಆ ಥರ ಕೂಡ ಇಟ್ಕೊಂಡಂಗೆ ಮಾಡ್ತಾರೆ ಸ್ನೇಹಿತರೆ। ಇವಾಗ ನಾನು ಯಾವ ಥರ ಇದನ್ನು ನಾನು ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ ಸ್ನೇಹಿತರೆ? ನೋಡಿ, ಇದು ನಾನು ಇದರಲ್ಲಿ ಪೈಂಟ್ ಅಂಗಡಿಯಲ್ಲಿ ತೊಗೊಂಡೆ ಸ್ನೇಹಿತರೆ। ಇದು 1 ಮೀಟ್ರ್ 20 ರೂಪಾಯಿ ಏನೋ। ನೋಡಿ ನಾನು ಯಾವ ಥರ ಇಲ್ಲಿ ಇದು ಮಾಡಿದ್ದೀನಿ ಅಂತ ನೋಡಿ ಸ್ನೇಹಿತರೆ। ತೆಂಗಿನಕಾಯಿ ನಾರ್ದು ಹಗ್ಗ ಇದು ನೀವು ಯಾವ ಥರ ಕೂಡ ಮಾಡ್ಕೊಬೋದು ಸ್ನೇಹಿತರೆ। ಇದರಲ್ಲಿ ಮೆಶ್ ಥರ ಬರುತ್ತೆ, ಮೆಶ್ ಥರ ಕೂಡ ನೀವು ಮಾಡ್ಕೊಬೋದು। ಮೆಶ್ ಥರ ಫುಲ್ ಕವರ್ ಮಾಡಿ ಅದು ಇದು ಥರ ಕಂಬಿ ಥರ ಕಟ್ಬಿಟ್ಟು ಆ ಥರ ಕೂಡ ಮಾಡ್ಬೋದು। ನಾನು ಈ ಥರ ಕಟ್ಟಿದ್ದೀನಿ, ಒಳಗಡೆ ಬ್ಯಾಗ್ ಥರ ಇದು ಮಾಡಿದ್ದೀನಿ ಸ್ನೇಹಿತರೆ। ಕಾಟನ್ ಬ್ಯಾಗ್ ಬರುತ್ತಲ್ಲ ಅದು ಇದು ಮಾಡಿದ್ದೀನಿ ಒಳಗಡೆ। ನೋಡಿ, ಇಲ್ಲಿ ಹ್ಯಾಂಗಿಂಗ್ ಮಾಡಿದ್ದೀನಿ। ಯಾಕಂದರೆ ಇದು ನಾನು ತೋರಿಸ್ಬೇಕಾದ್ರೆ ಫುಲ್ ವಿಡಿಯೋ ತೋರಿಸ್ಬೇಕಾದ್ರೆ ತುಂಬ ಲೆಂತಿ ಆಗುತ್ತೆ ಸ್ನೇಹಿತರೆ। ಇದು ತುಂಬ ಕಷ್ಟ ಕೂಡ। ಒಂದು ಸ್ವಲ್ಪ ನಾನು ನೈಟ್ ಫುಲ್ ಮಾಡಿಕ್ದೆ, ಇದು ಮಾಡಿಟ್ಕೊಂಡು ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ। ಹಾಗೆ ಮಾಡಿಕೊಂಡು ಒಂದು ಸ್ವಲ್ಪ ಮೆಸೇಜ್ ನಿಮಗೆ ಹೇಳ್ಬಿಟ್ಟು ಅದೇ ಥರ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ, ಓಕೆನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಇವತ್ತು ಏನು ಮೆಸೇಜ್ ಅಂದರೆ ಒಂದು ಸ್ವಲ್ಪ ಮೆಸೇಜ್ ಕೊಡ್ತೀನಿ, ಯಾವಾಗಲೂ ನಿಮ್ಗೆ ಗೊತ್ತು। ಈ ಏನಂದರೆ ಲೇಡೀಸ್ ಇವಾಗ ನೋಡಿ ಸ್ನೇಹಿತರೆ, ಯೂಟ್ಯೂಬ್ಗಳು ನೋಡೋದು ಯಾರಂದರೆ ಮಧ್ಯಮ ವರ್ಗದವ್ರು ಜಾಸ್ತಿ ನೋಡ್ತಾರೆ ಸ್ನೇಹಿತರೆ। ಏನು ಸ್ವಲ್ಪ ರಿಚ್ ಪೀಪಲೆಲ್ಲ ನೋಡೋದು ಸ್ವಲ್ಪ ಕಷ್ಟನೇ। ಜಾಸ್ತಿ ನೋಡೋರು ಮಧ್ಯಮ ವರ್ಗದವ್ರು, ಲೇಡೀಸ್ಗಳು ಜಾಸ್ತಿ ನೋಡ್ತಾರೆ, ಹೌಸ್ ವೈಫ್ಗಳು ಅಲ್ವಾ ಸ್ನೇಹಿತರೆ? ಇದು ಎಲ್ರಿಗೂ ಗೊತ್ತು। ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾರಲ್ವಾ, ಫುಲ್ ಟೈಮ್ ಮಾಡೋದು, ಮನೇಲಿ ಏನೇನು ಮಾಡ್ತಾರೆ ಅಡುಗೆ, ಆಮೇಲೆ ಶಾಪಿಂಗು ವಿಡಿಯೋ ಇದೆಲ್ಲ ಹಾಕ್ತಾ ಇರ್ತಾರೆ। ಏನಾದರೂ ಅವ್ರ ಮನೆಯಲ್ಲಿ ತಂದಿರೋ ವಸ್ತುಗಳನ್ನ, ಆಮೇಲೆ ಕಿಚನ್ ಇದು, ಆಮೇಲೆ ಅವ್ರದ್ದು ಸ್ಯಾರಿ ಕಲೆಕ್ಷನ್ಸು, ಕಿಚನ್ನಲ್ಲಿ ಏನಾದರೂ ಐಟಮ್ಸ್ ತಂದಿದ್ರೆ ಅದ್ರ ಬಗ್ಗೆ, ಒಡವೆ ಕಲೆಕ್ಷನ್ಸು, ಅದು ಇದು ಹಾಕ್ತಾ ಇರ್ತಾರೆ। ಆಮೇಲೆ ದೊಡ್ಡ ದೊಡ್ಡ ಮನೆಗಳದ್ದು ವಿಡಿಯೋ ಕೂಡ ಒಂದೊಂದು ಇರುತ್ತೆ, ನೀವು ನೋಡಿರ್ತೀರ ಇವಾಗೆಲ್ಲ, ಅದು ತುಂಬ ಹಾಕ್ತಾರೆ। ಏನು ಡ್ಯೂಪ್ಲೆಕ್ಸ್ ಹೌಸು, ಆಮೇಲೆ ವಿಲ್ಲಾಸು ಇದೆಲ್ಲ ಹಾಕ್ತಾ ಇರ್ತಾರೆ। ಆ ವಿಡಿಯೋಗಳು ನೋಡೋರು ಸ್ವಲ್ಪ ಮಧ್ಯಮ ವರ್ಗದವರು ನೋಡ್ತಾರೆ ಸ್ನೇಹಿತರೆ। ಏನು ಗೊತ್ತಾ, ನಾನು ಸ್ವಲ್ಪ ರಿಸರ್ಚ್ ಮಾಡಿನೇ ಸ್ವಲ್ಪ ವಿಡಿಯೋಗಳು ನಾನು ಮಾಡೋದು, ನಾನು ಹಾಗೆ ಹಾಕಲ್ಲ, ನಾನು ಸ್ವಲ್ಪ ರಿಸರ್ಚ್ ಮಾಡ್ತೀನಿ। ಅವ್ರದ್ದು ವಿಡಿಯೋಗಳದ್ದು ಕಮೆಂಟ್ಸ್ಗಳು ನಾನು ಓದ್ಬಿಟ್ಟು ನಿಮಗೆ ಹೇಳ್ತಾ ಇರೋದು ಸ್ನೇಹಿತರೆ। ಏನಂದರೆ ಲೇಡೀಸ್ಗಳು ತುಂಬ ನೋಡ್ತಾರಲ್ವಾ, ಅದರಿಂದ ಆ ಕಮೆಂಟ್ಸ್ಗಳು ನೋಡಿದ್ರೆ ಅಷ್ಟು ಬೇಜಾರಾಗುತ್ತೆ। ಏನಂದರೆ ಒಬ್ಬೊಬ್ಬರು ಹಾಕ್ತಾರೆ, ಅದು ಪ್ರಮೋಷನ್ಗಾಗ ಹಾಕ್ತಾರೆ, ಅವರು ಹಾಕ್ತಾರೆ, ಅದು ಅವ್ರ ಕೆಲಸ ಬಿಡಿ। ಇವ್ರು ನೋಡೋರು ಏನು ಮಾಡ್ತಾರೆ ಗೊತ್ತಾ, ಈ ದೊಡ್ಡ ದೊಡ್ಡ ವಿಡಿಯೋಗಳನ್ನೇ, ದೊಡ್ಡ ದೊಡ್ಡ ಮನೆಗಳದ್ದು ಅದು ಇದು ಅಂತ ನೋಡಿಬಿಡ್ತಾರೆ। ನೋಡಿಬಿಟ್ಟು ಅದರಲ್ಲಿ ಕಮೆಂಟ್ಸ್ ಹಾಕೋದು ಯಾವ ಥರ ಅಂದರೆ, ಈ ಥರ ನಮ್ಮ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ, ನಾವು ಈ ಥರ ಬಾಳೋಕ್ಕಾಗಲ್ಲ ಅಂತ ಹಾಕ್ತಾರೆ। ಅದಕ್ಕೆ ಅವರು ಏನು ಹಾಕ್ತಾರೆ ಅಂದರೆ ರಿಪ್ಲೈ ಏನಂದರೆ,
ನೀವು ಮಾಡ್ಬೋದು. ಒಂದು ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕು, ಎಲ್ಲ ವಿಷಯದಲ್ಲೂ ತಾಳ್ಮೆಯಿಂದ ಇರಬೇಕು, ನಿಮಗೂ ಈ ಥರ ಲೈಫ್ ಇದಾಗುತ್ತೆ ಅಂತ ಅವರು ರಿಪ್ಲೈ ಮಾಡ್ತಾರೆ. ಸ್ನೇಹಿತರೆ, ಒಂದು ಸ್ವಲ್ಪ ಇದ್ರ ಬಗ್ಗೆನೂ ಹೇಳ್ಬಿಟ್ಟು ಆಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಇದು ತುಂಬ ಬ್ಯೂಟಿಫುಲ್ಲಾದ ಗಿಡ ಸ್ನೇಹಿತರೆ. ಫೈಲಾ, ಇದ್ರ ಹೆಸರು ಫೈಲಿಯಾ ಡಿಫ್ರೆಸಾ ಸ್ನೇಹಿತರೆ. ವೆರಿ ಬ್ಯೂಟಿಫುಲ್ ಹ್ಯಾಂಗಿಂಗ್ ಪ್ಲ್ಯಾಂಟ್ ಸ್ನೇಹಿತರೆ. ನೀವು ಒಳಗಡೆ ಕೂಡ ಇಟ್ಕೊಬೋದು. ಇದನ್ನು ನೀವು ಕಪ್ ಒಳಗಡೆ ಹಾಕಿ ಕೂಡ ನೀವು ಪ್ರೊಪಗೇಷನ್ ಮಾಡ್ಬೋದು ಸ್ನೇಹಿತರೆ. ಇದು ಅಷ್ಟು ಬ್ಯೂಟಿಫುಲ್ಲಾದ ಗಿಡ ನೋಡಿ. ಒಂದು ನಿಮಗೆ ತೋರಿಸ್ತೀನಿ ರೀ ಎಕ್ಸಾಂಪಲು. ನೋಡಿ ಯಾವ ಥರ ಸ್ಟೆಮ್ನಲ್ಲೂ ಬೇರಿದೆ ನೋಡಿ ಸ್ನೇಹಿತರೆ. ಈ ಸ್ಟೆಮ್ನ ನೀವು ನೋಡಿ ಈ ಥರ ಇದು ಮಾಡಿ ಎಲ್ಲಾದರೂ ನೀವು ಒಂದು ಸ್ವಲ್ಪ ಇದು ನೋಡಿ, ತೆಂಗಿನಕಾಯಿ ಮೊಟ್ಟೆ ಬರುತ್ತಲ್ಲ, ನಾನು ಅದ್ರ ಬಗ್ಗೆ ವಿಡಿಯೋನು ಹಾಕಿದ್ದೀನಲ್ಲ ಸ್ನೇಹಿತರೆ, ಆ ಥರ ಮೊಟ್ಟೆನಲ್ಲೂ ಇಕ್ಕಿದ್ರೂ ಬರುತ್ತೆ. ಆಮೇಲೆ ಕಪ್ಪು, ಯಾವುದಾದ್ರೂ ಒಡೆದೋಗಿರೋ ಕಪ್ಪು, ಯಾವುದ್ರಲ್ಲಿ ಬೇಕಾದ್ರೂ ಇಟ್ಬಿಟ್ಟು ನೀವು ಇದು ಪ್ರೊಪಗೇಷನ್ ಮಾಡ್ಬೋದು ಸ್ನೇಹಿತರೆ. ನೋಡಿ ನೋಡಿ ಯಾವ ಥರ ಇದೆ ನೋಡಿ ಸ್ನೇಹಿತರೆ. ಇದು ನೀವು ಇದರೊಳಗಡೆ ನೋಡಿ ಸ್ನೇಹಿತರೆ, ಇದರೊಳಗಡೆ ಮಣ್ಣು ಹಾಕ್ಬಿಟ್ಟು ಕೂಡ ನೀವು ಇದು ಮಾಡ್ಬೋದು. ಇಲ್ದಿದ್ರೆ ನೀವೇನು ಮಾಡಿ ಗೊತ್ತಾ, ಈ ಪಾಟ್ ಬರುತ್ತೆ ನೋಡಿ ಸ್ನೇಹಿತರೆ, ಈ ಪಾಟ್ನ ತೆಗ್ದು ಯಾವ್ದು ಬೇಕಾದ್ರೂ ನೀವು ಇಟ್ಕೊಬೋದು. ಇದು ಯಾವ ಥರ ಹ್ಯಾಂಗಿಂಗು ನೀವು ಮನಿ ಪ್ಲ್ಯಾಂಟು, ಕಳಸಿಯಾ ರಿಫೆನ್ಸಾ, ಆಮೇಲೆ ಇನ್ನು ಯಾವುದು ಬೇಕಾದರೂ ಹ್ಯಾಂಗಿಂಗ್ ಬರುತ್ತಲ್ಲ, ಟರ್ಟಲ್ ವೈನು ಈ ಥರ, ಆಮೇಲೆ ವ್ಯಾಂಡ್ರಿಂಗ್ ಜೂ ಇರುತ್ತಲ್ಲ ಸ್ನೇಹಿತರೆ, ಅದನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಇಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿದ್ರಾ. ನೋಡಿ ನಾನು ಪಾಟೇ ಇಟ್ಟಿದ್ದೀನಿ ಇದರೊಳಗಡೆ, ಯಾಕಂದರೆ ಇದರೊಳಗಡೆ ಮಣ್ಣು ಹಾಕಿ ನೀವು ಹ್ಯಾಂಗಿಂಗ್ ಮಾಡಬೇಕಾದ್ರೆ ಸ್ವಲ್ಪ ವೆಯ್ಟ್ ಆಗುತ್ತೆ. ಅದರಿಂದ ಇದು ಚೆನ್ನಾಗಿ ಬರ್ತಾಯಿದೆ, ಇದನ್ನು ಇದು ಮಾಡೋದು ಬೇಡ ಅಂದ್ಬಿಟ್ಟು ನಾನು ಅದೇ ಥರ ಪಾಟ್ ಇಟ್ಟಿದ್ದೀನಿ. ನೋಡಿ ನಿಮಗೆ ದೂರದಿಂದ ತೋರಿಸ್ತಾಯಿದ್ದೀನಿ ನೋಡಿದ್ರಾ. ಈ ಥರ ನೀವು ಮಾಡಿಕೊಂಡ್ರೆ ಯಾರಾದರೂ ಬಂದವ್ರಿಗೆ ಕೂಡ ಇಷ್ಟ ಆಗುತ್ತೆ. ಓ, ಫ್ಯಾನಲ್ಲಿ ಯೂಸ್ ಮಾಡಿದ್ದೀರಲ್ಲ ಸೂಪರ್ ಅಂತಾರೆ. ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಗೆಸ್ಟ್ ಮನೆಗೆ ಬಂದಿದ್ದರೆ ಈ ಥರ ನೀವು ಮಾಡೋದ್ರಿಂದ ಅವ್ರಿಗೂ ಇಷ್ಟ ಆಗುತ್ತೆ, ಅವ್ರ ಮನೆಯಲ್ಲಿ ಹೋಗಿ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಈ ಥರ ನೋಡಿ, ಆ ಥರ ವೀಡಿಯೋಗಳನ್ನ ನೋಡಿ ನಾನು ಏನು ಹೇಳೋದು, ಹೌಸ್ ವೈಫ್ಗಳು ಹೇಳೋದು, ಮನೆಯಲ್ಲಿ ನೋಡ್ತಿರಲ್ಲ ಯೂಟ್ಯೂಬ್ಗಳನ್ನ ನೋಡಿ ನೀವು ಫುಲ್ ಟೈಮ್ನ ಅದನ್ನು ನೋಡೋಕ್ಕೆ ಹೋಗಬೇಡಿ. ನೀವೂ ಅಷ್ಟೇ ಏನಾದರೂ ಓದಿದರೆ ಮನೆಯಲ್ಲಿ ಏನಾದರೂ ಒಂದು ವರ್ಕ್ ಫ್ರಮ್ ಜಾಬ್ ಮಾಡ್ಬೋದು. ಮಕ್ಕಳನ್ನ ಇಟ್ಕೊಂಡಿದ್ರೆ ನೀವು ವರ್ಕ್ ಫ್ರಮ್ ಜಾಬ್ ಮಾಡ್ಬೋದು. ಏನಾದರೂ ನೀವು ಟೈಲರಿಂಗು ಏನಾದರೂ ಒಂದು ಮನೆಯಲ್ಲಿ ಮಾಡ್ಬೋದು. ನಿಮ್ಮ ಗಂಡಂದ್ರಿಗೆ ಹೆಲ್ಪ್ ಮಾಡಿ. ಈ ಥರ ನೀವು ಇವ್ರ ವೀಡಿಯೋಗಳನ್ನ ನೋಡಿ ಬೇಡ ಅನ್ನಲ್ಲ, ಯಾವುದಾದ್ರೂ ಒಂದು ಫ್ರೀ ಟೈಮಲ್ಲಿ ನೋಡಿ, ಅದನ್ನೇ ಫುಲ್ ಟೈಮಾಗಿ ನೋಡೋಕ್ಕೆ ಹೋಗಬೇಡಿ. ಆಮೇಲೆ ಚಿಕ್ಕ ವೀಡಿಯೋಗಳನ್ನೂ ಹಾಕಿರ್ತಾರೆ ಒಬ್ಬೊಬ್ಬರು, ಎಷ್ಟು ಚೆನ್ನಾಗಿ ಚಿಕ್ಕ ಮನೆಗಳನ್ನೇ ಎಷ್ಟು ಚೆನ್ನಾಗಿ ಇಟ್ಕೊಳೋದಂತ. ಇವಾಗ ನೋಡಿ ನನ್ನ ವೀಡಿಯೋಗಳ ಎಕ್ಸಾಂಪಲ್ ನಾನು ಹೇಳ್ತೀನಿ, ಅದಕ್ಕೋಸ್ಕರ ಅಂತಲೇ ಹೇಳ್ತಾ ಇಲ್ಲ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನನ್ನ ವೀಡಿಯೋದಲ್ಲಿ ನೋಡಿ ಎಲ್ಲ ನಾನು ಚಿಕ್ಕಿದ್ರೆ ವಸ್ತುವಿನಿಂದಲೇ, ಮೊನ್ನೆ ನಾನು ಇದು ಫ್ರಿಜ್ ಟೂರ್ ಹಾಕಿದಾಗಲೂ ನಾನು ಇದ್ದಿರೋ ವಸ್ತುಗಳಿಂದಲೇ ನಾನು ಹಾಕಿದ್ದೆ, ಯಾವುದು ನಾನು ಆರ್ಡರ್ ಮಾಡಿ ಆ ಥರ ಹಾಕಿದ್ದಿಲ್ಲ. ಕಿಚನ್ ಟೂರ್ ಅಷ್ಟೇ ಇದ್ದಿದ್ರಲ್ಲೇ ಹಾಕಿದ್ದೀನಿ ನಾನು. ಯಾವ ಟೂರ್ ಬೇಕಾದರೂ ನಾನು ಇದು ಮನೆಯಲ್ಲಿ ಯಾವ್ದಾದ್ರು ವಸ್ತು ಹಾಕಿದ್ರೂ ಇರೋದ್ರಲ್ಲೇ ನಾನು ಹಾಕಿರೋದು ಸ್ನೇಹಿತರೆ. ಯಾವ ಥರ ಇದು ಪ್ಲ್ಯಾಂಟ್ನ ಇಟ್ಟು ಡೆಕೋರೇಷನ್ ಮಾಡಿ ಅದೇ ಥರ ಹಾಕಿರೋದು. ಆ ಥರ ತುಂಬ ವಿಡಿಯೋಗಳು ಇರುತ್ತೆ. ನೀವು ಚಿಕ್ಕ ಮನೆಗಳು ಯಾವ ಥರ ಇಟ್ಟಿದ್ದಾರೆ ಅದನ್ನು ನೋಡಿಬಿಟ್ಟು ನೀವು ಆ ಥರ ಕೂಡ ನೀವು ಮಾಡ್ಕೊಬೋದು. ದೊಡ್ಡ ಮನೆಗಳದ್ದು ವಿಡಿಯೋಗಳು ನೋಡಿ, ಅವ್ರದ್ದು ಮನೆ ಈ ಥರ ಇದೆ, ಇವ್ರದ್ದು ಮನೆ ಈ ಥರ, ನಿಮ್ಮ ತಲೆ ಕೆಟ್ಟೋಗುತ್ತೆ. ಆಮೇಲೆ ನಿಮ್ಮ ಗಂಡೆದ್ರಿಗೂ ತಲೆ ಕೆಡಿಸ್ಬಿಡ್ತೀರಾ, ಪಾಪ ಅವ್ರಿಗೂ ತಲೆ ಕೆಟ್ಟೋಗುತ್ತೆ. ಅದಕ್ಕೆ ಗಂಡೆಂದ್ರಿಗೆ ನೀವು ಹೆಲ್ಪ್ ಮಾಡಿ, ಏನಾದರೂ ಒಂದು ಮಾಡಿ. ಆಮೇಲೆ ಮಕ್ಕಳು ನೋಡಿ, ಮಕ್ಕಳು ಇರ್ತಾರಲ್ಲ, ಮಕ್ಕಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ನಿಮ್ಗೆ ಯಾವತ್ತೂ ಲಾಭ. ನೋಡಿ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡೋಂಗೆ ನೀವು ಏನು ಮಾಡಬೇಕು ಅಂತ ಇರ್ತೀರೋ ಅದು ನೀವು ಮಕ್ಕಳಿಂದ ನೀವು ನೆರವೇರಿಸ್ಕೊಬೋದು ಸ್ನೇಹಿತರೆ. ದೊಡ್ಡವರಾದಮೇಲೆ ಮಕ್ಕಳು ನಿಮ್ಗೆ ಅದೇ ಥರ ಒಂದು ದೊಡ್ಡ ಮನೇನೋ ಏನೋ ಒಂದು ಮಾಡ್ತಾರೆ. ಮಕ್ಕಳ ಮೇಲೆ ಇದು ಒಳ್ಳೆ ಎಜುಕೇಷನ್ ಕೊಡಿ, ಕಷ್ಟ ಸುಖ ಮಕ್ಕಳಿಗೆ ಹೇಳಿ, ಚಿಕ್ಕ ವಯಸ್ಸಿಂದಲೇ ಹೇಳ್ಕೊಡಿ. ನಿಮ್ಮ ತಂದೆ ಎಷ್ಟು ಕಷ್ಟಪಡ್ತಾರೆ, ಮಮ್ಮಿ ನಾನು ಎಷ್ಟು ಕಷ್ಟಪಡ್ತೀನಿ ಅಂತ ಮಕ್ಕಳಿಗೂ ಹೇಳಿ. ಅದನ್ನೆಲ್ಲ ನೋಡಿದಾಗ ಅವರು ದೊಡ್ಡವರಾದಮೇಲೆ ಅವ್ರಿಗೂ ಒಂದು ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು, ಚೆನ್ನಾಗಿ ಇಡಬೇಕು. ಅದೇ ಥರ ಮಕ್ಕಳನ್ನ ನೀವು ಆಸ್ತಿ ಅಂತ ತಿಳ್ಕೊಂಬಿಡಿ, ಅದೇ ನಿಮ್ಮ ಆಸ್ತಿ. ಮಕ್ಕಳೇ ನಿಮ್ಮ ಆಸ್ತಿ. ದೊಡ್ಡವರಾದಮೇಲೆ ನಿಮಗೆ ನೀವು ಕಾಣ್ದಿರೋ ಕನಸುಗಳ್ನ ಅವರು ನನಸು ಮಾಡ್ತಾರೆ ಸ್ನೇಹಿತರೆ, ಓಕೆನಾ. ಅದೇ ಥರ ನಾನು ಯಾತಕ್ಕೆ ಈ ಥರ ಹೇಳ್ತಾ ಇದ್ದೀನಂದರೆ, ಹೌಸ್ ವೈಫ್ಗಳು ತುಂಬ ಪಾಪ ಆ ವಿಡಿಯೋಗಳು ನೋಡಿ ಅಷ್ಟು ಬೇಜಾರು ಮಾಡಿ ಕಮೆಂಟ್ಸ್ಗಳನ್ನ ಹಾಕ್ತಾರೆ.
ಈ ಥರ ನಾವು ಇರೋಕ್ಕಾಗಲ್ಲ, ಈ ಥರ ನಾವು ಲೈಫು ಇದು ಮಾಡೋಕ್ಕಾಗಲ್ಲ. ಒಬ್ಬರು ಹಳ್ಳಿಯಲ್ಲಿ ಹೋಗಿ ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ ತಿನ್ನೋದು ಅದೆಲ್ಲ ಹಾಕ್ಬಿಡ್ತಾರೆ. ಅವ್ರ ಪಾಪ ಅದೆಲ್ಲ ಬೇಜಾರಾಗುತ್ತೆ. ಪಾಪ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಗಳು, ಮಧ್ಯಮ ವರ್ಗದವ್ರು ನೋಡ್ತಾರೆ. ಅವರು ಹೊರಗಡೆ ಎಲ್ಲ ಅಷ್ಟೊಂದು ಒಬ್ಬೊಬ್ಬರು ಹೋಗಲ್ಲ. ಆದ್ದರಿಂದ ಅವ್ರು ಹಾಕೋರು ಹಾಕ್ತಾರೆ, ಏನು ಮಾಡೋಕ್ಕಾಗಲ್ಲ. ಇವ್ರು ನೀವು ನೋಡೋರು ನಿಮ್ಮಿಂದನೂ ಏನಾದರೂ ಒಂದು ಸಾಧಿಸ್ಬೋದಂತ ನೀವು ಏನಾದರೂ ಒಂದು ಸಾಧಿಸಿ ತೋರಿಸಿ ಸ್ನೇಹಿತರೆ, ಓಕೆನಾ. ಮಹಿಳೆಯರು ಇವಾಗ ನೋಡಿದ್ರೆ ಇದು ಚೆನ್ನಾಗಿದೆಯಾ, ನಿಮ್ಗೆ ಇಷ್ಟ ಆಯಿತಾ, ಇದೇ ಥರ ನೀವೂ ಮಾಡ್ಕೊಳ್ಳಿ. ನಾನು ನೋಡಿ ಇದು ಕಟ್ಟಿದ್ದೀನಲ್ಲ, ಇವಾಗ ನೋಡಿ ಇಲ್ಲಿ ಇದು ಎತ್ತಕ್ಕಾಗಲ್ಲ ಸ್ನೇಹಿತರೆ. ಇದು ನೋಡಿ ಇದು ಕಟ್ಟಿದ್ದೀನಲ್ಲ, ಇದು ಎಲ್ಲಿ ಬೇಕಾದರೂ ನೋಡಿ ಈ ಥರ ಹ್ಯಾಂಗಿಂಗ್ ಮಾಡ್ಕೊಬೋದು. ಈ ಥರ ಗ್ರಿಲ್ ಬರುತ್ತಲ್ಲ, ಈ ಥರ ನೀವು ಹ್ಯಾಂಗಿಂಗ್ ಮಾಡ್ಕೊಬೋದು. ಈ ಥರ ಯಾವುದೇ ವಸ್ತು ಇದ್ರೂ ನೀವು ಬಿಸಾಕಬೇಡಿ, ಓಕೆನಾ. ಮೊನ್ನೆ ನೋಡಿ ನಾನು ಇದು ತೋರಿಸ್ತೀನಿ ಅಂದೆಲ್ಲ, ಇದು ನಾನು ತುಂಬ 2 ದಿನ ಆಯಿತು ಸ್ನೇಹಿತರೆ ನಾನು ಮಾಡೋಕ್ಕೆ. ಇದು ನೋಡಿ ನೋಡಿದ್ರೆ ಚೆನ್ನಾಗಿ ಮಾಡಿದ್ದೀನಿ. ಇದು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು. ನೋಡಿ ಬಲ್ಪು ಪ್ಲ್ಯಾಂಟರ್ ನೋಡಿ, ಈ ಥರ ಇಟ್ಕೊಂಡು ನೀವು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಬೋದು, ಇಲ್ದಿದ್ರೆ ಹಾಳಲ್ಲಿ, ಕಿಟಕಿ ಹತ್ರ, ಈ ಥರ ಎಲ್ಲಿ ಬೇಕಾದ್ರೂ ಇಟ್ಕೊಬೋದು. ಈ ಥರ ಮಾಡೋದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ. ಮನೆಗೆ ಬಂದವ್ರಿಗೆ ಬಲ್ಪಲ್ಲೂ ಮಾಡ್ಬೋದಾ ಈ ಥರ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಏನಾದರೂ ಈ ಥರ ಮಾಡ್ಬೋದು ಸ್ನೇಹಿತರೆ. ನೋಡಿ ಚೆನ್ನಾಗಿದೆ ನೋಡಿ. ಇದು ನಾನು ಒಳಗಡೆ ಇದು ಬರುತ್ತಲ್ಲ ಸಿಮೆಂಟು, ವೈಟ್ ಸಿಮೆಂಟ್ ಹಾಕಿ ಮಾಡಿರೋದು, ಪ್ಲಾಸ್ಟಿಕ್ ಇದು. ಇದ್ರ ಮೇಲೆ ಡೆಕೋರೇಷನ್ಗಾಗಿ ಇದು ಅಂಟಿಸಿದ್ದೀನಿ ಬಟ್ಟೆ. ನೋಡಿ ಈ ಥರ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಕೂಡ ನೀವು ಡೆಕೋರೇಷನ್ ಮಾಡ್ಕೊಬೋದು ಸ್ನೇಹಿತರೆ. ದೊಡ್ಡ ದೊಡ್ಡ ಮನೆಗಳಲ್ಲಿ ಮಾಡಿರೋ ಥರನೇ ನಾವು ಮಾಡಬೇಕಂತ ಏನಿಲ್ಲ, ಓಕೆನಾ ಸ್ನೇಹಿತರೆ. ನೋಡಿ ಇದರಲ್ಲೂ ಇದೆ ನೋಡಿ ಪಿಲಿಯಾ ಪ್ಲ್ಯಾಂಟು, ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಈ ಥರ ಸೆರಾಮಿಕಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತಾ ನಿಮಗೆ? ಇಷ್ಟ ಆಯ್ತಂದರೆ ಸ್ನೇಹಿತರೆ, ನನ್ನ ಇನ್ಸ್ಟಾಗ್ರಾಮ್ ಕೂಡ ಇದೆ. ಯೂಟ್ಯೂಬಲ್ಲಿ ಬೋರ್ ಹೊಡೆದವರು, ತುಂಬ ಲೆಂತಿ ವಿಡಿಯೋ ಎಲ್ಲ ನೋಡೋಕ್ಕೆ ಆಗೋದಿಲ್ಲ, ಟೈಮ್ ಇಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ಸ್ನೇಹಿತರೆ, ಓಕೆನಾ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ ಸ್ನೇಹಿತರೆ. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಸ್ನೇಹಿತರೆ.